ಸಮೀರಿಗೆ ಪರ್ಸನಲಿ ನಾವು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅಥವಾ ಅವ್ರು ಏನೇ ಮಾಡಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಲ್ಲ. ಸಮೀರ್ ನೆಕ್ಸ್ಟ್ ಮಾಡಿದ ವಿಡಿಯೋ ಧರ್ಮಸ್ಥಳ, ಇನ್ನೊಂದು ಮತ್ತೊಂದು, ಆ ವಿಚಾರದಲ್ಲಿ ನಾವ್ ಇರ್ಲೇ ಇಲ್ಲ. ಪ್ರಶ್ನೆ, ಯೂಟ್ಯೂಬರ್ ಆಗಿರೋದ್ರಿಂದ ಸಮೀರ್ ಅನ್ನೋರು ಒಂದು ಯೂಟ್ಯೂಬಲ್ಲಿ ಒಂದಷ್ಟು ವಿಡಿಯೋಗಳು ಮಾಡ್ತಾರೆ ಸೌಜನ್ಯ ಕೇಸ್ ವಿಚಾರವಾಗಿ. ಬಹುಶಃ ನಮಗೆ ಅನಿಸ್ತು, ವಾವ್, ಮೀಡಿಯಾಗಿಂತ ಫಾಸ್ಟ್ ಇದ್ದಾರಲ್ಲ ಇವರು. ಅಂದರೆ ಒಂದು ಯೂಟ್ಯೂಬಲ್ಲೇ ಯಾವ ಲೆವೆಲಿಗೆ ಒಂದು ಸಂಚಲನ ಸೃಷ್ಟಿ ಮಾಡಿದ್ರು ಅಂತ ಅಂದರೆ, ಓ ಮೈ ಗಾಡ್ ಅಂತ ನಮ್ಗೆ ಅದು ವರ್ಲ್ಡ್ ವೈಡ್ ಎಲ್ಲ ಕಡೆ ಸುದ್ದಿ ಆಯಿತು ಬಿಡಿ. ಅವ್ರು ಯಾವ ಲೆವೆಲ್ಗೆ ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು ಅವರು. ಸೊ ಕೆಲವರು ಅವ್ರ ಪರವಾಗಿ ನಿಲ್ತಾರೆ, ಇನ್ನು ಕೆಲವರು ವಿರೋಧವಾಗಿ ನಿಲ್ತಾರೆ, ಅಂದರೆ ಇದು ಬೇಡ ಆಗಿತ್ತು ಅಂತ. ಸೊ ಆ ಟೈಮಲ್ಲಿ ಕೆಲವೊಂದಷ್ಟು ಜನ ಬೆಂಬಲ ಕೂಡ ಕೊಡ್ತಾರೆ, ಭಾಳಷ್ಟು ಯೂಟ್ಯೂಬರ್ಸ್, ಒಂದಷ್ಟು ಹೆಸರುಗಳು, ಮಧು ಅವರು ಇವರು ಅನ್ನೋಂಥದ್ದು ಎಲ್ಲ ನೀವು ಇದ್ರಿ. ಒಂದಷ್ಟು ಜನ ಅದು ಯಾರು ಏನು ಮಾಡ್ತಾರೆ ನಾನು ನೋಡ್ತೀನಿ, ಆ ಯೂನಿಟಿಲಿ ಇರೋಣ ಎಲ್ಲರ ಜೊತೆಲಿ ಅಂಥೇಳಿ. ಅದು ನೋಡಿದಾಗ ನಮಗೂ ಖುಷಿ ಆಯಿತು. ಬಟ್ ಏನು ಹೇಳ್ತೀರಾ ಅದ್ರ ಬಗ್ಗೆ? ಅಂದರೆ ಸಮೀರ್ ಮಾಡಿದ್ದು ಸರಿ ಅನ್ನಿಸ್ತಾ ತಪ್ಪು ಅನ್ನಿಸ್ತಾ ನಿಮಗೆ? ಮೇಡಮ್, ಕಾಂಟೆಕ್ಸ್ಟ್ ನನಗೆ ಇನ್ನೂ ಗೊತ್ತಿಲ್ಲ. ಆ ಮೂಮೆಂಟಲ್ಲಿ ನನಗೆ ಸಮೀರ್ ಮಾಡಿದ್ದು ಸರಿ ತಪ್ಪು ಅನ್ನೋದಕ್ಕಿಂತ ಸೌಜನ್ಯ ವಿಚಾರಕ್ಕೆ ನಾವು ಹೋದ್ವಿ, ಸೌಜನ್ಯ ವಿಚಾರ ನಾವು ಮಾತಾಡಿದ್ವಿ, ಅದು ಅಲ್ಲಿಗೆ ಸೀಮಿತವಾಗಿತ್ತು ನಾವು ಮಾತಾಡಿದ ತನಕ. ಅದಾದ್ಮೇಲೆ ಸಮೀರ್ ನೆಕ್ಸ್ಟ್ ಮಾಡಿದ ವಿಡಿಯೋ ಧರ್ಮಸ್ಥಳ, ಇನ್ನೊಂದು ಮತ್ತೊಂದು, ಆ ವಿಚಾರದಲ್ಲಿ ನಾವ್ ಇರ್ಲೇ ಇಲ್ಲ. ಅದು ನಾವು ಮೀಟ್ ಆಗಿ 6 ತಿಂಗಳಾದ್ಮೇಲೆ ಬಂದಿದ್ ವಿಡಿಯೋ. ಬಟ್ ಅಗೇನ್ಸ್ಟ್ ಆಬ್ವಿಯಸ್ಲಿ ಬ್ಯಾಕ್ಲ್ಯಾಶ್ ನಾವು ಫೇಸ್ ಮಾಡಿದ್ವಿ, ಅದೆಲ್ಲ ಆಯ್ತು ನಮಗೆ. ಬಟ್ ದ ಥಿಂಗ್ ಇಸ್, ಮೇಜರ್ ಆಗಿ ಆ ಮೂಮೆಂಟ್ ಅಲ್ಲಿ ಒಬ್ಬ ಯೂಟ್ಯೂಬರಿಗೆ ಈ ತರ ಕಷ್ಟ ಆಗ್ತೈತೆ, ಡೆತ್ ಸ್ಟ್ರೆಸ್ ಬಡ್ಸೈತೆ, ಪ್ರಾಬ್ಲಮ್ ಆಗುತ್ತೆ ಏನೋ ಒಂದು ಅಂತ, ಆ ಮೂಮೆಂಟಿಗೆ ನಾವು ಹೋಗಿ ನಿಂತ್ಕೊಂಡಿದ್ದು ಸೌಜನ್ಯ ವಿಚಾರಕ್ಕೆ ಸಪೋರ್ಟ್ ಸಿಗ್ಲಿ ಅಂತ. ನಾಟ್ ಸಮೀರಿಗೆ ಪರ್ಸನಲಿ ನಾವು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅಥವಾ ಅವ್ರು ಏನೇ ಮಾಡಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಲ್ಲ. ಒಳ್ಳೆ ವಿಚಾರ ಇತ್ತ, ಪ್ರೂಫ್ಸ್ ಇತ್ತ, ಕರೆಕ್ಷನ್ ಇತ್ತ, ಅದ್ರಲ್ಲಿ ಕರೆಕ್ಟ್ ಆಗಿತ್ತ, ಡೆಫಿನೆಟ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ವಿ. ಬಟ್ ನಮಗೆ ಧರ್ಮಸ್ಥಳ ಅಂತ ಅಗೇನ್ಸ್ಟ್ ಬಂದಾಗ ನಾವು ಆ ವಿಚಾರದಲ್ಲಿ ಇರ್ಲಿಲ್ಲ, ನಾವು ಕನೆಕ್ಟೆಡ್ ಇರ್ಲಿಲ್ಲ ಅಲ್ಲಿ ತನಕ. ಲಾಸ್ಟ್ ಮ್ಯಾಟರ್ ನಾವು ಸೌಜನ್ಯ ವಿರುದ್ಧ ಹಿಂಗ್ ಬಂತು, ಹಿಂಗಾಯ್ತು, ಫಸ್ಟ್ ವಿಡಿಯೋ ಆದ್ಮೇಲೆ ಹೋಗಿ ನಿಂತ್ಕೊಂಡಿದ್ದು. ಅದಾದ್ಮೇಲೆ 6 months ಆದ್ಮೇಲೆ ಧರ್ಮಸ್ಥಳದ ವಿಡಿಯೋ ಬಂದಿದ್ದು, 6 months 3 months ಸಮಥಿಂಗ್ ಗ್ಯಾಪಲ್ಲಿ ಬಂದಿದ್ದು. ಬಟ್ ಅಷ್ಟೊತ್ತಿಗೆ ನಾವೆಲ್ಲ ನಮ್ಮ ಲೈಫಲ್ಲಿ ಮೂವ್ ಆನ್ ಆಗ್ಬಿಟ್ಟಿದ್ವಿ, ಬಿಕಾಸ್ ವಿ ಸಾ ಸಮಥಿಂಗ್. ಬಟ್ ಅಲ್ಲಿ ನಮಗೆ ಆಬ್ವಿಯಸ್ಲಿ ಮೇಜರ್ ಆಗಿ ಎಲ್ಲ ಕೇಳೋದೇನಿಲ್ಲ, ಪ್ರೂಫ್ಸ್. ಅದಾದ್ಮೇಲೆ ನಾನು ಕಿರಿಕೀರ್ತಿ ಅವ್ರ ಹತ್ರ ಮಾತಾಡಿದೆ, ಅವರು ನನ್ನ ಪರಿಚಯ ಇರೋದ್ರಿಂದ ಮಾತಾಡಿದೆ ನಾನು. ಅವರು ಒಂದಷ್ಟು ವ್ಯೂನ ತೆಗೆದಿಟ್ರು ನನ್ನ ಮುಂದೆ. ನನಗೆ ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ. ಬೆಸ್ಟ್ ಥಿಂಗ್ ನಾನು ಏನ್ ಮಾಡ್ಬೋದು, ಸೈಲೆಂಟ್ ಆಗಿರ್ಬೋದು. ಅದಾದ್ಮೇಲೆ ಜನ ಹೆಂಗೆ ಅಂತಂದ್ರೆ, ಸಪೋರ್ಟ್ ಮಾಡಿದಾಗ ಎಲ್ಲರೂ ಬ್ರೋ ಸೂಪರ್ ಬ್ರೋ ಸಖತ್ ಬ್ರೋ ಅಂತ ಅಂದವರು ನೆಕ್ಸ್ಟ್ ಏನ್ ಮಾಡ್ತಾರೆ, ಆ ತರ ವಿಡಿಯೋ, ಅದು ಧರ್ಮಸ್ಥಳದ ವಿಡಿಯೋ ಬಂದ್ಮೇಲೆ ಸ್ವಲ್ಪ ಬ್ಯಾಕ್ಲ್ಯಾಶ್ ಆದ್ಮೇಲೆ, ಸ್ವಲ್ಪ ಎಕ್ಸ್ಪೋಸಿಂಗ್ ಅದು ಇದು ಥಿಂಗ್ ಸ್ಟಾರ್ಟ್ ಆದ್ಮೇಲೆ, ನೀವೇ ಮಾಡಿದ್ದು, ನಿಮ್ಮಿಂದಾನೇ ಆಗಿದ್ದು, ನೀವುಗಳು ಯಾರು ಸರಿಗಿಲ್ಲ ಅಂತ ಸ್ಟಾರ್ಟ್ ಮಾಡಿದ್ರು. ಅವತ್ತು ನಾನು ಹೇಳ್ಬಿಟ್ಟೆ, ನೆಕ್ಸ್ಟ್ ಏನಾದ್ರೂ ಸೋಷಿಯಲ್ ಕಾಸ್ ಇದ್ದಾಗ ನೀವೇನಾದ್ರು ಜನ ಹೋಗಿ ಸಪೋರ್ಟ್ ಮಾಡಿ ಬ್ರೋ, ನಿಂತ್ಕೊಳ್ಳಿ ಬ್ರೋ, ಸಮೀರ್ ಪರವಾಗಿ ನಿಂತ್ಕೊಂತಿಲ್ಲ, ನಿಮ್ಮನೆ ಹೆಣ್ಮಕ್ಳಿಗೆ ಹಿಂಗೆ ಆದ್ರೆ ಸುಮ್ಮನೆ ಇರ್ತಾ ಇದ್ರ ಅಂತ ಅಂದ್ರು. ಆ ಟೈಮಲ್ಲಿ ನಾವು ಹೋಗಿ ನಿಂತ್ಕೊಂಡ್ವಿ. ಅದಾದ್ಮೇಲೆ ನಿಂತ್ಕೊಂಡ್ಮೇಲೆ ಇನ್ನೊಂದೇನೋ ವಿಚಾರ ಬಂದ್ಮೇಲೆ ನೀವ್ ಮಾಡಿ ಸರಿಗಿಲ್ಲ, ನೀವೇ ಸರಿಗಿಲ್ಲ ಅಂತ ಅಂದ್ರೆ ಹೆಂಗಾಗುತ್ತೆ ನಮಗೆ, ಹೆಂಗ್ ಎಕ್ಸೆಪ್ಟ್ ಮಾಡಕ್ಕಾಗುತ್ತೆ ಅದನ್ನ. ನಾನು ಅದಾದ್ಮೇಲೆ ನಾನು ಅನೌನ್ಸ್ಮೆಂಟ್ ಕೊಟ್ಬಿಟ್ಟೆ, ನೆಕ್ಸ್ಟ್ ಎನಿಥಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಬ್ಬ ಕ್ರಿಯೇಟರ್ ಅಥವಾ ಏನೋ ಒಂದು ಪ್ರಾಬ್ಲಮ್, ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು, ಏನೋ ಒಂದು ಹೋಗ್ಬೇಕಂತ ನಾನು ಹೋಗಲ್ಲ. ಕ್ಲಿಯರ್ ಆಗಿ ಹೇಳ್ತೀನಿ, ನಾನು ಹೋಗಲ್ಲ. ನಾನು ಚೆನ್ನಾಗಿದ್ದೀನಿ ನನ್ನ ಜಾಗದಲ್ಲಿ. ನಾನಲ್ಲಿ ಹೋಗಿ ವಾಪಸ್ ಮತ್ತೆ ಬಂದು ನಾನು ಮಾಡಿದ ಸಪೋರ್ಟಿಗೆ ನಾನು ಯಾವ್ದೋ ವಿಚಾರಕ್ಕೆ ನನಗೆ ಅನ್ಸ್ಕೊಳ್ಳೋಂತ ದರ್ದೇನ್ ಬಂದೈತೆ, ನಾನು ಮಾಡಲ್ಲ. ನನ್ ಬೇಕೇ ಆಗಿಲ್ಲ ಗುರು ಬೇರೆಯವ್ರ ಮನೆ ತೊಂದ್ರೆ. ನನ್ನ ಮನೆ ಚೆನ್ನಾಗೈತೆ, ನನ್ನ ಫಾಲೋವರ್ಸ್ಗೆ ಏನೋ ಪ್ರಾಬ್ಲಮ್ ಆದ್ರೆ ಹೆಲ್ಪ್ ಮಾಡ್ತೀನಿ, ಅಥವಾ ನನ್ನ ಜೊತೆ ಇರೋ ಹುಡುಗಿ ಚೆನ್ನಾಗೈತೆ, ಅವಳಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಹೆಲ್ಪ್ ಮಾಡ್ತೀನಿ. ನನ್ನ ಜೊತೆ ಇರೋರು ಜನ ಚೆನ್ನಾಗಿದ್ದಾರೆ, ನಾನು ಕ್ರಿಯೇಟರ್ಸ್ಗೆ ಯಾರು ಪರಿಚಯ ಇರೋರ್ಗೆ ಆದ್ರೆ ಸಹಾಯ ಮಾಡ್ತೀನಿ. ಬೇರೆಯವ್ರ ಮನೆ ಹೊಸಬ್ರಿನೇ ಬೇಡ ನನಗೆ. ನಾನು ಅದಾದ್ಮೇಲೆ ಹೇಳ್ಬಿಟ್ಟೆ. ಅದಾದ್ಮೇಲೆ ರೀಸೆಂಟ್ ಆಗಿ ಪುನೀತ್ ಕೆರೆಹಳ್ಳಿ ಅವ್ರದ್ದೇನೋ ಆಯ್ತು. ಸೊ ಆ ಟೈಮಲ್ಲೂ ನನಗೆ ಕಮೆಂಟ್ಸ್ ಬಂತು, ನೀವು ಸಮೀರ್ ಪರವಾಗಿ ನಿಂತ್ಕೊಂಡ್ರಿ, ಪುನೀತ್ ಕೆರೆಹಳ್ಳಿ ಅವರು ಬಾಂಗ್ಲಾದೇಶ ಅವ್ರು ನಿಂತ್ ಮಾಡ್ತಾ ಇದಾರೆ, ಯಾಕೆ ನಿಂತ್ಕೊಂಡಿಲ್ಲ ಅಂತ. ಹಿಂಗೆ ಆಗಿದ್ದು ಲಾಸ್ಟ್ ಟೈಮ್ ನಾನು ಅನ್ಸ್ಕೊಂಡೆ ಮಾರಾಯ. ಇವಾಗ ಮತ್ತೆ ಹೋಗಿ ನಾನು ಯಾಕೆ ಮಾರಾಯ ಅನ್ಸ್ಕೊಳ್ಳಿ, ಬೇಸಿಕ್ ಅಲ್ಲ ಅದು. ಮಾಡ್ತಾ ಇರೋದು ಒಳ್ಳೆ ಕೆಲಸನೇ, ಪುನೀತ್ ಕೆರೆಹಳ್ಳಿ ಮಾಡಿದ್ ಒಳ್ಳೆ ಕೆಲಸನೇ. ಏನೋ ಮಾಡಿದ್ರು, ಏನೋ ಆಯ್ತು, ಅದೇನೋ ದೊಡ್ಡದಾಗಾಯ್ತು. ಆ ಜಾಗದಲ್ಲಿ ನಾನು ಹೋಗಿ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಅಥವಾ ಪರವಾಗಿ ಒಂದು ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ, ಡೆಫಿನೆಟ್ಲಿ ಆಗ್ತಾ ಇತ್ತು. ಯಾಕೆ ಮಾಡಿಲ್ಲ, ಏನಕ್ಕೆ ಬೇಕು? ಮಾಡೋದು ನಾವೇ, ಅನ್ಸ್ಕೊಳ್ಳೋದು ನಾವೇ. ನಮ್ಗೆ ಬೇಡ ಪ್ರಾಬ್ಲಮ್ಗಳೇ ಬೇಡ ಅಲ್ವಾ. ಎಂಡ್ ಆಫ್ ದ ಡೇ ಪ್ರಾಬ್ಲಮ್ ಬೇಕು ಅಂತ ಅಂದ್ರೆ ನಾವು ಹೋಗಿ ಓಕೆನಪ್ಪ ಏನೋ ಒಂದು ಮಾಡೋಣ, ನಿಂತ್ಕೊಳ್ಳೋಣ ಅಂತ ನಿಂತ್ಕೊಬಹುದು. ನೆಕ್ಸ್ಟ್ ನಾವೇ ಅನ್ಸ್ಕೊಬೇಕು. ಇವತ್ತು ಅಣ್ಣ ಅಂದವ್ರೆ ನಾಳೆ ಅವನ ಈ ತರ ಅನ್ಬಾರ್ದು. ಅದೇ ಆ ಟೈಮ್ನಲ್ಲಿ ನಾವು ನಿಂತ್ಕೊಂಡವ್ರು ಜೈ ಅನ್ಸ್ಕೊಂಡ್ವಿ. ಇದಾದ್ಮೇಲೆ ಮತ್ತೆ ನಮ್ಮ ಹತ್ರ ಬಂದಾಗ ಈ ತರ ಪ್ರಾಬ್ಲಮ್ ಬಂದ್ರು. ಬೇರೆ ಕ್ರಿಯೇಟರ್ಸ್ಗೆ ಯಾರು ಏನೋ ಅಂದ್ರ ಬರ್ಲೇ ಇಲ್ಲ, ಮುಂದೇನೂ ಬರಲಿಲ್ಲ, ಅದಕ್ಕೂ ಬರ್ಲಿಲ್ಲ, ಇದಕ್ಕೂ ಬರ್ಲಿಲ್ಲ. ಚೆನ್ನಾಗಿ ವಿಡಿಯೋಸ್ ಮಾಡ್ಕೊಂಡ್ರೆ ಚೆನ್ನಾಗಿ ವ್ಯೂಸ್ ಬರ್ತಿತ್ತು, ಚೆನ್ನಾಗಿ ದುಡ್ಡು ಬರ್ತಾ ಇತ್ತು. ಮಾತಾಡಿದವ್ರು ನಾವೇ ಕೆಟ್ಟವ್ರಾಗಿದ್ವಿ. ಅದಕ್ಕೆ ಅದಾದ್ಮೇಲೆ ಡಿಸೈಡ್ ಆದೆ, ಸೋಷಿಯಲ್ ರಿಲೇಟೆಡ್ ಏನೇ ಇಶ್ಯೂಸ್ ಇರ್ಲಿ, ಪಬ್ಲಿಕ್ ರಿಲೇಟೆಡ್ ಏನೇ ಇಶ್ಯೂಸ್ ಇರ್ಲಿ, ನಾನು ಹೋಗಲ್ಲ. ನಂಗೆ ಬೇಕೇ ಆಗಿಲ್ಲ. ದೇವ್ರ ದಯೆಯಿಂದ ನಾನು ಚೆನ್ನಾಗಿದ್ದೀನಿ. ನನ್ನ ಫಾಲೋವರ್ಸ್ಗೆ ತೊಂದರೆ ಆದ್ರೆ ಹೋಗ್ತೀನಿ, ಏನಾದ್ರು ಬೇಕಿದ್ರೆ ಮಾಡ್ತೀನಿ. ನನ್ನ ಜಾಗದಲ್ಲಿ ನಾನು ಚೆನ್ನಾಗಿದ್ದೀನಿ, ಸಾಕು ನನಗೆ ಅಂತ ಅವತ್ತು ನನ್ನ ಕೈ ಮುಗಿ ಸುಮ್ಮನೆ ಆಗಿತ್ತು. ಅಲ್ಲಿ ಕಮೆಂಟ್ ಟಾಪ್ 3 ಕರ್ನಾಟಕದಲ್ಲಿ ಮೋಸ್ಟ್ ಪೇಡ್ ಕ್ರಿಯೇಟರ್, ಒನ್ ಆಫ್ ದ ಟಾಪ್ ಕ್ರಿಯೇಟರ್ ನಾನೊಬ್ಬ ಇದೆ.
ಮಾತಿದ್ರೆ ಕರ್ನಾಟಕದ ಬಿಗ್ಗೆಸ್ಟ್ ಗೇಮರ್ ಅಂತ ಹೇಳ್ಕೊಂತಾನೆ, ಆದ್ರೆ ಪಬ್ಜಿ ಬಿಟ್ರೆ ಬೇರೆ ಗೇಮೇ ಆಡಿಲ್ಲ ಗುರು. forever for the 20 rupees. Hashtag RCB forever in the chat, guys. Thank you. ಆ ಪಬ್ಜಿ ಗೇಮ್ ಆಡ್ಕೊಂಡು ಚಿಕ್ಕ ಮಕ್ಳ ಹತ್ರ 10 ರೂಪಾಯಿ 20 ರೂಪಾಯಿ ಸೂಪರ್ ಚಾಟ್ ಇಸ್ಕೊಂಡು ಅಣ್ಣನ ಅಂಗಡಿ ನಡೀತಾ ಇತ್ತು. ಒಂದು ಫೋನ್ ಗಿವ್ ಅವೇಗಳು ಹೋಗುತ್ತೆ, 2000 ಗಿವ್ ಅವೇ, ಮೊಬೈಲ್ ಫೋನ್ ನ ಗಿವ್ ಅವೇ, iPhone 17 ಗಿವ್ ಅವೇ, ಸ್ಕೂಟಿ ಗಿವ್ ಅವೇ, 2000 ಗಿವ್ ಅವೇ. ಗಿವ್ ಅವೇಸ್ ನ ಕೊಟ್ಕೊಂಡು ಜನರಿಗೆ ಸುಳ್ಳು ಆಸೆಗಳನ್ನ ತೋರಿಸಿ ಅಣ್ಣ 1 ಮಿಲಿಯನ್ ಫಾಲೋವರ್ಸ್ ನ ಮಾಡ್ಕೊಂಡ. ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಏನಿದಾರಲ್ಲ, ಅದು ಇವನ್ ಕೊಟ್ಟಿರುವಂತಹ ಗಿವ್ ಅವೇಸ್ ಅಂಡ್ ಹೊಡೆದಿರುವಂತಹ ಡೈಲಾಗ್ಸ್ ಇಂದಾನೆ ಬಂದಿರೋದು ಹೊರತು ಇವನ್ ಯಾವುದೇ ರೀತಿ ಗೇಮಿಂಗ್ ಕಂಟೆಂಟ್ ನ ನೋಡಿ ಅವ್ರು ಫಾಲೋ ಮಾಡಿಲ್ಲ. ನಾನ್ ಹೇಳ್ತೀನಲ್ಲ, ಇವನ್ ಆನ್ಲೈನ್ ಅಲ್ಲಿ ಏನೋ ನಾನ್ ಕಿಂಗು ನನ್ ತೋಪು ಅಂತ ಹೇಳ್ಕೊಂಡ್ ತಿರ್ಗಾಡ್ತಾನೋ, ರಿಯಲ್ ಲೈಫ್ ಅಲ್ಲಿ ಹಂಗಿಲ್ವೇ ಇಲ್ಲ. ಇವನು ದೊಡ್ಡ ಪುಕ್ಕಲ್ ಜೀವ ಇದು. ಇನ್ನು ಆ BMW, ಯಪ್ಪ, ವಿಡಿಯೋಸ್ ಮೇಲೆ ವಿಡಿಯೋಸ್, ಪೋಸ್ಟ್ ಮೇಲೆ ಪೋಲಿ, ನಾನ್ ಬೆಳೆದೆ, ನಾನ್ BMW ತಗೊಂಡೆ, ನಂದು ಅಚೀವ್ಮೆಂಟ್ ಇದು ಅಂತ ಏನ್ ತೋರ್ಸ್ಕೊಳ್ತಿದಾನಲ್ಲ, ಆಕ್ಚುಲಿ ಆ BMW ಅವನ ಹೆಸರಲ್ಲೇ ಇಲ್ಲ ಗುರು, ಯಾವ್ದೋ ಪ್ರೈವೇಟ್ ಕಂಪ್ನಿ ಹೆಸರಲ್ಲಿದೆ. ಇನ್ನೊಂದು ವಿಚಿತ್ರ ಅನ್ಸೋದು ಏನು ಅಂತಂದ್ರೆ, ಜೀವನದಲ್ಲಿ ಏನೋ ಕಿತ್ತಿ ದಬಾಕ್ಬಿಟ್ಟಿದ್ದಾರೆ ಅನ್ನೋ ರೀತಿ ಕಾಲೇಜಸ್ ಗಳಿಗೆ ಹೋಗ್ಬಿಟ್ಟು ಮೋಟಿವೇಶನ್ ಕೊಡೋದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿಮ್ಮ SMR 12th ಫೇಲ್ ಅಂಡ್ ಇವನು ಕಾಲೇಜಸ್ ಹೋಗ್ಬಿಟ್ಟು ಎಜುಕೇಶನ್ ಬಗ್ಗೆ ಮೋಟಿವೇಶನ್ ಕೊಡೋದು. ಯಪ್ಪ, ಎಂತದು ಡೈರೋನಿ ಇದು.